ಗುರುಗಳೇ, ಉಪನಿಷತ್ ಎಂದರೇನು? ಉತ್ತಮ ಪ್ರಶ್ನೆ. ಉಪನಿಷತ್ ಒಂದು ರಹಸ್ಯ ವಿದ್ಯೆ. ಯಾವ ರಹಸ್ಯ? ಬ್ರಹ್ಮತತ್ವದ ರಹಸ್ಯ. ಅಲ್ಲಿ ಸುಖದಿಂದ ಶಾಶ್ವತ ಸುಖ ಕಾಣುವ, ಜನನ ಮರಣಗಳನ್ನು ಗೆಲ್ಲುವ, ನಿಕಾರಿತ ಶ್ರೇಣಿಯಾಗುವ ಒಂದು ರಹಸ್ಯ. ಬ್ರಹ್ಮ ಎಂದರೇನು? ಅದರ ಸ್ವರೂಪವೇನು? ಬ್ರಹ್ಮನಿಗೆ ಜಗತ್ತಿಗೆ ಏನು ಸಂಬಂಧವಿದೆ? ಆತ್ಮದ ಸ್ವರೂಪವೇನು? ಆತ್ಮಕ್ಕೂ ಬ್ರಹ್ಮಕ್ಕೂ ಸಂಬಂಧವೇನು? ಬ್ರಹ್ಮಾನಂದ ಹೊಂದುವ ಬಗೆಯೇನು? ಮುಂತಾದವುಗಳು ಮುಖ್ಯ ವಿಷಯ. ಜೊತೆಗೆ ಕರ್ಮಯೋಗ, ಸಾಂಖ್ಯಯೋಗ ಮುಂತಾದ ವಿಚಾರಗಳು ಇವೆ. ದಾನ, ದಯ, ನಿಗ್ರಹ, ಶ್ರದ್ಧೆ ಮುಂತಾದವುಗಳ ಉಪದೇಶವಿದೆ. ಇದನ್ನೇ ಉಪನಿಷತ್ ಎನ್ನಲಾಗುತ್ತದೆ. ಗಮನಿಸಿ, ಇದರಲ್ಲಿ ವಿದ್ಯಾರ್ಥಿಗಳು ಅರಿಯಬೇಕಾದ ಒಂದು ಮುಖ್ಯ ವಿಷಯವಿದೆ. ಬ್ರಹ್ಮ ಎಂದರೆ ದೇವರು ಎಂದು ತಿಳಿದಿರುವ ಪ್ರತಿ ಮನುಷ್ಯನಿಗೂ ನಿಜವಾದ ಬ್ರಹ್ಮ ಎಂದರೇನು, ಬ್ರಹ್ಮತ್ವ ಎಂದರೇನು, ಅದರ ಸೈಕಾಲಜಿ ಎಂದರೇನು ಎಂದು ಪ್ರತಿ ವಿದ್ಯಾರ್ಥಿ ತಿಳಿಯಲೇಬೇಕಾದ ಒಂದು ಅವಶ್ಯಕತೆ ಇದೆ. ಆಗ ಆತ ಕ್ವಾಂಟಮ್ ಫಿಸಿಕ್ಸ್ ಅಂದರೆ ತಿಳಿಯಬಲ್ಲ, ಆಸ್ಟ್ರಾನಮಿಯನ್ನು ತಿಳಿಯಬಲ್ಲ, ಜಿಯೋಗ್ರಫಿಯನ್ನು ತಿಳಿಯಬಲ್ಲ, ಸೈಕಾಲಜಿಯನ್ನು ಅರಿಯಬಲ್ಲ. ಅಷ್ಟು ಆಳದ ಅಧ್ಯಯನವಿರುತ್ತದೆ ಈ ಬ್ರಹ್ಮತೋ ವಿದ್ಯೆಗೆ. ಗುರುಗಳೇ, ಭಾಷಾಜ್ಞಾನ ಏಕೆ ತಿಳಿಯಬೇಕು? ಉತ್ತಮ ಪ್ರಶ್ನೆ. ಮನುಷ್ಯನಿಗೆ ಜ್ಞಾನಗೊಳಿಸಲು ಮತ್ತು ಬೇರೆಯವರಿಗೆ ಜ್ಞಾನ ವರ್ಗಾಯಿಸಲು ಇರುವ ಮುಖ್ಯವಾದ ಸಾಧನವೆಂದರೆ ಭಾಷೆ. ಶಬ್ದ ರೂಪದಲ್ಲಿ ಇದ್ದರೂ ನಡೆಯುತ್ತದೆ. ಹೀಗೆ ಭಾಷೆ ಎಂಬುದು ಮಾತು, ಬರಹ, ಸಂಕೇತ. ಈಗ ಜ್ಞಾನದ ಮುಖ್ಯ ಆಕಾರ, ಮೂಲ ಮತ್ತು ಕಾರಣ. ಅದರ ಮೂಲಕ ಜಗತ್ತು ಮತ್ತು ಅದರ ಆಚೆಗೆ ಅನೇಕ ವಿಚಾರ ತತ್ವಗಳು ಅರಿಯಲ್ಪಡುತ್ತವೆ. ಆದ್ದರಿಂದ ಯಾವುದೇ ವಿಚಾರಗಳನ್ನು ಅರಿಯಲು ವಿದ್ಯಾರ್ಥಿಗಳು ಈ ವಿದ್ಯೆಯನ್ನು ಅರಿಯುವುದು ಅತಿ ಅವಶ್ಯಕವಾಗಿರುತ್ತದೆ. ಈಗಿನ ಯಾವ ಶಿಕ್ಷಣದಲ್ಲಿ ಈ ವಿದ್ಯೆಯನ್ನು ಕಲಿಸಲಾಗುತ್ತದೆ ಹೇಳಿ? ವಿದ್ಯಾರ್ಥಿಗಳೇ 1ರಿಂದ 7ನೇ ತರಗತಿಯಲ್ಲಿ ಕಲಿಸಿದರೆ, PUCಯಲ್ಲಿ ಕಲಿಸಿದರೆ ಅಥವಾ ಉನ್ನತ ಶಿಕ್ಷಣದಲ್ಲಿ ಕಲಿಸಲೇ ಇಲ್ಲ. ಆದರೆ ನಾನು ಮೇಲೆ ಹೇಳಿರುವ 114 ವಿದ್ಯೆಗಳಲ್ಲಿ ಭಾಷಾಜ್ಞಾನವೂ ಒಂದು. ಇದು ಗುರುಕುಲದ ಶ್ರೇಷ್ಠತೆ.